ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇದು ಬುಧವಾರದ ದಿನ ಬ್ಲಾಗು. ಬೆಳಿಗ್ಗೆ ಇವತ್ತು 5:50ಕ್ಕೆ ಎದ್ದೆ. 5:50ಕ್ಕೆ ಎದ್ದು ಹೊರಗಡೆ ಬಂದಿದ್ದೀನಿ. ಇವಾಗ ಸ್ವಲ್ಪ ಬೇಗನೆ ಬೆಳಕಾಗ್ಬಿಡುತ್ತೆ. ನಮ್ಮನೆ ಗಿಡದಲ್ಲಿ ಹೂವು ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಆಗುತ್ತೆ ಅಂದರೆ ಇಡೀ ಫುಲ್ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಶಾಪಿಂಗ್ ಕೂಡ ಮಾಡಿದ್ವಿ. ಹಾಗೆ ಮಟನ್ ಸಾಂಬಾರು ಮತ್ತು ಮಟನ್ ಪೆಪ್ಪರ್ ಡ್ರೈ ಸಿಂಪಲ್ಲಾಗಿ ಮಾಡಿರೋದು, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಪ್ಲೀಸ್ ಬೇಜಾರಾಗಬೇಡಿ, ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ. ಹಾಗೆಯೇ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಂಗೋಲಿ ಇದು. ಪುಟಾಣಿಯಾಗಿ ಕೆಮ್ಮಣ್ಣು ರಂಗೋಲಿ ಎರಡನ್ನೂ ಯೂಸ್ ಮಾಡಿಕೊಂಡು ಈ ಥರ ಬಿಡಿಸಿದ್ದೀನಿ. ನನ್ನ ಹಸ್ಬೆಂಡ್ಗೆ ಹಾಲು ತೊಗೊಬನ್ನಿ ಅಂತ ಹೇಳಿದೆ. ಅವರು ಹೋಗ್ಬಿಟ್ಟು ಈಗ ಹಾಲು ತರೋಕ್ಕೆ ಹೋಗ್ತಾ ಇದ್ದಾರೆ. ಅವರು ಹಾಲು ತೊಗೊಂಡು ಬಂದಾದಮೇಲೆ ಅವರಿಗೆ ನನಗೆ ಇಬ್ಬರಿಗೂ ಟೀ ಮಾಡ್ಕೊಂಡ್ವಿ. ಟೀ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀವಿ. ಹಾಗೆಯೇ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಸರಿ, ಲೆಮನ್ ರೈಸ್ ಮಾಡಿಬಿಡೋಣ, ಈಸಿ ಆಗುತ್ತೆ ಅಂತೇಳಿ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಅನ್ನ ಕೂಡ ರೆಡಿ ಆಯಿತು. ಟೀ ಕುಡಿದ ತಕ್ಷಣ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೊರಟ್ರು. ಸೊ ಅನ್ನ ಮಾಡ್ಕೊತಾ ಹಾಗೆಯೇ ಏನೆಲ್ಲ ಬೇಕು ಲೆಮನ್ ರೈಸಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲೆಮನ್ ರೈಸ್ ರೆಸಿಪಿ ಸಿಂಪಲ್ಲಾಗಿ ಹಾಗೆ ತೋರಿಸ್ತೀನಿ. ಯಾರಿಗಾದರೂ ಯೂಶ್ವಲಿ ಎಲ್ರಿಗೂ ಬರುತ್ತೆ, ಆದರೆ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಫ್ರೆಂಡ್ಸ್, ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂದ ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡನ್ನೂ ಹಾಕಿದ್ದೀನಿ. ಒಂದು 6ರಿಂದ 7 ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ. ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಇವಾಗ ಇದನ್ನಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಅಂದರೆ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತೀನಿ. ಸ್ವಲ್ಪ ಈಗ ಉಪ್ಪನ್ನು ಸೇರಿಸ್ಬಿಟ್ಟು ಫ್ರೈ ಮಾಡಿದ್ರೆ ಈರುಳ್ಳಿ ಜಲ್ದಿ ಫ್ರೈ ಆಗುತ್ತೆ, ಹಂಗಾಗಿ ಉಪ್ಪನ್ನು ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಕಲರ್ಗೆ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಈಗ ಫ್ರೈ ಮಾಡ್ತಾ ಇದ್ದೀನಿ.
ಅದಾದಮೇಲೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಕೂಡ ಸೇರಿಸಿದ್ದೀನಿ. ರಾತ್ರಿ ಮಾಡಿದ ರೈಸು ಸ್ವಲ್ಪ ಉಳಿದಿತ್ತು. ರಾತ್ರಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಊಟ ಮಾಡಿದ್ರು. ಅವ್ರಿಗೋಸ್ಕರ ಬಿಸಿ ಅನ್ನ ಮಾಡಿದ್ದೆ. ಒಂಚೂರು ಜಾಸ್ತಿನೇ ಮಾಡಿಬಿಟ್ಟೆ. ಹಂಗಾಗಿ ಅನ್ನ ಉಳಿದಿತ್ತಲ್ಲ ಅಂಥೇಳಿ ಅದೇ ಅನ್ನಕ್ಕೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ತನುಗೆ ತಿನ್ನೋದಕ್ಕೆ ಮತ್ತು ಸ್ಕೂಲಿಗೆ ತೊಗೊಂಡೋಗೋದಕ್ಕೆ ಸಪ್ರೇಟಾಗಿ ಬಿಸಿ ರೈಸ್ ಮಾಡಿದ್ದೀನಿ, ಬಿಸಿ ಅನ್ನನ. ಅದರಲ್ಲೂ ಸ್ವಲ್ಪ ನಾನು ಬಿಸಿ ಅನ್ನನೂ ಕೂಡ ಸ್ವಲ್ಪ ಲೆಮನ್ ರೈಸ್ ಮಾಡ್ತೀನಿ. ಈಗ ಅನ್ನಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹಳೆ ಅನ್ನದಲ್ಲಿ ಲೆಮನ್ ರೈಸ್ ಮಾಡಿದೆ. ಹಳೆ ಅನ್ನ ಎಲ್ಲ ವೇಸ್ಟ್ ಮಾಡಲ್ಲ. ಹಳೆ ಅನ್ನ ಉಳಿದಿದ್ದ ದಿವಸ ಈ ರೀತಿ ನಾನು ಲೆಮನ್ ರೈಸು ಚಿತ್ರಾನ್ನ ಮಾಡ್ತೀನಿ. ಇಲ್ಲಾಂದರೆ ದೋಸೆಗೆ ಹಾಕೋದಕ್ಕೆ ಅಂತ ಇಟ್ಬಿಡ್ತೀನಿ. ಓಕೆ, ಈಗ ಬಿಸಿ ಅನ್ನ ಮಾಡಿದ್ನಲ್ವ, ಅದನ್ನು ಕೂಡ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೂ ಕೂಡ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ. ತನುಗೆ ಲಂಚ್ ಬಾಕ್ಸಿಗೆ ಬೇಕಲ್ವ, ಅಂದರೆ ಹಳೆ ಅನ್ನ ಎಲ್ಲ ನಾನು ಕೊಡೋದಿಲ್ಲ, ಅವಳಿಗೆ ಮಾತ್ರ ಬಿಸಿ ಬಿಸಿ ಕೊಡ್ತೀನಿ. ನಾನು ನನ್ನ ಹಸ್ಬೆಂಡು ಹಳೆ ಅನ್ನ ತಿಂತೀವಿ. ಇವತ್ತು ಅವ್ರು ಇರಲಿಲ್ಲ, ಹಂಗಾಗಿ ನಾನೇ ತಿನ್ನಬೇಕು. ಸ್ವಲ್ಪ ಈಗ ಲೆಮನ್ ಹಾಕಿ ಚೆನ್ನಾಗೀಗ ಮಿಕ್ಸ್ ಕೊಡ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ಬೇಗ ಕೂಡ ರೆಡಿ ಆಗುತ್ತೆ. ಹಾಗೆ ತನುಗೀಗ ಹಾಕ್ಕೊಟ್ಟಿದ್ದೀನಿ, ಅವಳು ತಿಂತಾ ಇದ್ದಾಳೆ. ಹಾಗೆ ಇವತ್ತು ಸ್ನ್ಯಾಕ್ಸಿಗೆ ಮಾವಿನ ಹಣ್ಣು ಇತ್ತು, ಹಂಗಾಗಿ ಮಾವಿನ ಹಣ್ಣು ಕಟ್ ಮಾಡಿ ಹಾಕ್ಕೊಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಅವಳಿಗೂ ಹಾಕ್ಕೊಟ್ಟಿದ್ದೆ, ಅವಳು ತಿಂತಾ ಇದ್ದಾಳೆ. ನಾನು ಇವಾಗ ರೆಡಿ ಆಗಿಬಿಟ್ಟು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಅವಳನ್ನು ಕರ್ಕೊಂಡು. ಫ್ರೆಂಡ್ಸ್, ಈಗ ಸ್ಕೂಲಿಂದ ಕರ್ಕೊಂಡು ಬರ್ತಾ ಹಾಗೆ ತರಕಾರಿ ತೊಗೊಬಂದೆ. ಫ್ರೆಶ್ ಆಗಿತ್ತು. ಕ್ಯಾರೆಟು ಬೀನ್ಸು 80 ರೂಪಾಯಿ kg. ಇದು 30 ರೂಪಾಯಿದು, 380 ಗ್ರಾಮ್ ಇತ್ತು, 30 ರೂಪಾಯಿ. ಹಾಗೆಯೇ ಇದು 2ರಿಂದ 40. ಫ್ರೆಂಡ್ಸ್, ಗಂಟೆ 8:45 ಆಯಿತು. 8:40 ಅಷ್ಟೊತ್ತಿಗೆ ಬಂದುಬಿಟ್ಟೆ. ತರಕಾರಿ ಎಲ್ಲ ತೊಗೊಂಡು ಬಂದೆ. ತರಕಾರಿ ಇವತ್ತು ಹೀರೆಕಾಯಿ ಸಾಂಬಾರು ಮತ್ತು ಪಡವಲಕಾಯಿ ಅಂತೀವಿ, ಅದು ಪೆಟ್ಲಕಾಯಿ ಅಂತೀವಿ ಊರ ಕಡೆ, ಇಲ್ಲಿ ಪಡವಲಕಾಯಿ ಅಂತಾರೆ. ಅದ್ರ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕಿನ್ನು ಏನು ಮಾಡ್ತೀನೋ. ಹಾಗೆಯೇ ಸ್ನಾನ ಮುಗಿಸ್ಬೇಕು. ಸ್ನಾನ ಮುಗಿಸಿ ನೆಲ ಒಂದು ಒರೆಸ್ಕೋಬೇಕು. ಅಷ್ಟೆಲ್ಲ ಕೆಲಸ ಇದೆ. ಎಡಿಟಿಂಗ್ ಕೆಲಸ ಇದೆ. ಮಧ್ಯಾಹ್ನದ ಹೊತ್ತಿಗೆ ವಿಡಿಯೋ ಕೂಡ ಶೇರ್ ಮಾಡಬೇಕು. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ ಫ್ರೆಂಡ್ಸ್. ಈಗ ನಾನು ಬ್ರೇಕ್ಫಾಸ್ಟ್ ಹಾಕ್ಕೊಂಡು ತಿಂತಾ ಇದ್ದೀನಿ. ಮಾವಿನ ಹಣ್ಣಂತೂ ತುಂಬ ಸ್ವೀಟಾಗಿತ್ತು. 50 ರೂಪಾಯಿ kg ಅಂತ ಇಲ್ಲೇ ಕೆಳಗಡೆ ಬಂದಿತ್ತು ಅಂತ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಸ್ವೀಟಾಗಿ. ಹಾಗೆಯೇ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಪೂಜೆ ಕೂಡ ಎಲ್ಲ ಆಯಿತು. ಎಲ್ಲ ಮಾಡ್ಕೊಳ್ಳೋದಿಗೆ 11 ಗಂಟೆ ಆಗೋಯಿತು. 11 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಆಗೋಯಿತು. ಅದಾದಮೇಲೆ ಎಡಿಟಿಂಗ್ ಕೆಲಸ ಮಾಡ್ಕೊಳ್ತಾ ಕೂತ್ಕೊಂಡೆ. ಎಡಿಟ್ ಮಾಡಿ ವಿಡಿಯೋ ಕೂಡ ಎಲ್ಲ ಪಬ್ಲಿಷ್ ಮಾಡಿಕೊಂಡು ಆಮೇಲೆ ಸ್ಕೂಲ್ ಹತ್ರ ಹೋಗೋದಕ್ಕೆ ಈಗ ರೆಡಿಯಾಗಿ ಕೂತಿದ್ದೀನಿ.
ತನನ್ನು ಈಗ ಸ್ಕೂಲಿಂದ ಕರ್ಕೊಂಬಂದೆ ಅಷ್ಟೊತ್ತಿಗೆ ಮಳೆ ಕೂಡ ಶುರುವಾಯಿತು. ಕಾಣ್ತಾನೆ ಇಲ್ಲ ಮಳೆ, ಆದರೂ ಬರ್ತಾಯಿದೆ, ಜೋರು ಬರ್ತಾಯಿದೆ ಚಿನ್ನಿ ಮಳೆ. ಸಣ್ಣ ಮಳೆ. ಸಂಜೆ 7 ಗಂಟೆ ತನಕ ಮಳೆ ಬಂತು. 7 ಗಂಟೆ ಮೇಲೆ ಇವಾಗ ನಾವು ಹೊರಗಡೆ ಬಂದಿದ್ದೀವಿ. ಆ ಕಡೆ ಎಲ್ಲ ಬಾಯಿಸ್ತೇನೆ. ಸ್ಕರ್ಟಾ, ಮಿನಿ ಸ್ಕರ್ಟ್ ನಡಿ, ಆ ಕಡೆ ನಡಿ ನೋಡೋಣ. ನೀನು ನೋಡಿ, ಇದು ಆಗುತ್ತಾ? ಆಗಲ್ವಾ? ಚೆನ್ನಾಗೈತೆ ಇದು ಬ್ಲೂ ಲೆಗ್ಗಿನ್ಸ್. ಇದು ಅಂತ ಟೈಟಾಗೆ ನೋಡ್ತೀರ. ಈ ಕಡೆ ಎಲ್ಲ ಬಾಯ್ಸ್ ಸೆಕ್ಷನಾ? ಬಾಯ್ಸಿಂದು ಬಟ್ಟೆ ಚೆನ್ನಾಗಿರುತ್ತೆ. ಫ್ರಾಕ್ಗಳು ಎಲ್ಲ ಥರದ್ದು. ನಿನಗಲ್ಲ ಕಣೆ, ನನ್ನ ಮಕ್ಕಳು ಎಲ್ಲ ಮನೇಲಿ ಸಣ್ಣ ಮಕ್ಕಳು ಇದ್ದರೆ ಅವರು ಚೆನ್ನಾಗಿ. ಒಳಗೂ ಇದ್ದಾವೆ. ಎಲ್ಲ ಹುಡುಗರದ್ದು ಟೀ ಶರ್ಟ್ಸು. ಜರ್ಕಿನ್ ಆಯಿತು ಎಲ್ಲ ಹೋಯ್ತು ಅಣ್ಣ. ಫ್ರೆಂಡ್ಸ್, ಈಗ ಜಸ್ಟ್ ಮನೆಗೆ ಬಂದ್ವಿ. ಸಣ್ಣದಾಗಿ ಒಂದು ಶಾಪಿಂಗ್ ಆಯ್ತು ಇವತ್ತು. ಏನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಬರ್ತಾ ಅಂದವೆಯಲ್ಲಿ ಇದು ಪುದೀನ ಸೊಪ್ಪು ಬೇಕಿತ್ತು. ಪುದೀನ ಸೊಪ್ಪು, ಕ್ಯಾಪ್ಸಿಕಮ್ಮು ಬೆಳಗ್ಗೆ ತಿಂಡಿಗೆ. ಸೊ ಹೀರೆಕಾಯಿ ಮತ್ತು ಪಡವಲಕಾಯಿ ತೊಗೊಂಬಂದಿದ್ದೆ ಅಲ್ವ, ಸಾಂಬಾರು ಮಾಡಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಚಿತ್ರಾನ್ನ ಉಳಿದಿತ್ತು, ಮತ್ತು ಸ್ವಲ್ಪ ರೈಸಿಗೆ ಮೊಸರು ಹಾಕ್ಕೊಂಡು ತಿಂದ್ಕೊಂಡ್ವಿ ನಾನು. ನನ್ನ ಹಸ್ಬೆಂಡು ನೈಟ್ ಬೇಗ ಬರ್ತೀನಿ, ಮಟನ್ ಸಾಂಬಾರು ಮಾಡುವಂತೆ ಅಂತಂದರು. ಸರಿ, ಅವರು ಮಟನ್ಗೆ ಆಸೆ ಪಡ್ತಾಯಿದ್ದಾರಲ್ಲ, ಮತ್ತಿನ್ನೇನು ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿಲ್ಲ. ಈಗ ನಾನು ಮಟನ್ ಸಾಂಬಾರಿಗೆ ಪ್ರಿಪೇರ್ ಮಾಡಬೇಕು. ಬೇಗ ಬರ್ತಾರೆ, 8:45 ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅವರು ಬಂದಮೇಲೆ ಸಾಂಬಾರು ಮಾಡೋದಕ್ಕೆ ಸರಿ ಆಗುತ್ತೆ. ಓಕೆ, ಹಾಗೆ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ತನಗೆ ಪ್ರಿಂಟೌಟ್ ಬೇಕಿತ್ತು, ಹಾಗಾಗಿ ಪ್ರಿಂಟೌಟ್ ತೊಗೊಂಡು ಪೌಚ್ ಬೇಕಿತ್ತು. ಪೌಚನ್ನು ತೊಗೊಂಡು ಹಂಗೇ ತಿರುಗಾಡ್ಕೊಂಡು ಕೋಣಗುಂಟೆ ಕ್ರಾಸ್ ಮೇನ್ ರೋಡಲ್ಲಿ ಹೋಗಿದ್ವಿ. ಅಲ್ಲೊಂದು ದೊಡ್ಡ ಸೇಲ್ ಆಗಿದೆ ಬಟ್ಟೆಗಳದ್ದು, ಅದರೊಳಗಡೆ ಹೋಗಿದ್ವಿ. ಅಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಬಟ್ಟೆಗಳದ್ದು. ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳು, ಹಾಗೆ ಇನ್ನರ್ ಗಾರ್ಮೆಂಟ್ಸು, ವೇಲ್ಗಳು, ಹಾಗೆಯೇ ಲೆಗ್ಗಿಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ನೋಡಿದೆ, ತುಂಬ ದಿವಸದಿಂದ ನಾನು ಈ ಕಲರ್ದು ಗ್ರೇ ಕಲರಲ್ಲಿ ಒಂದು ಲೆಗ್ಗಿನ್ ಬೇಕಿತ್ತು. ಒಂದು ಊರಲ್ಲಿ ಟಾಪ್ ತಗೊಂಡಿರೋದಕ್ಕೆ ಲೆಗ್ಗಿನ್ ಇಲ್ಲದೆ ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಅದಕ್ಕೊಂದು ಟಾಪ್, ಲೆಗ್ಗಿನ್ಸು ಮತ್ತು ಲೆಗ್ಗಿನ್ ಒಂದು, ವೇಲ್ ಒಂದು ದುಪ್ಪಟ್ಟ ಅದೊಂದು ತೊಗೊಂಡೆ. ತನಗೊಂದು ಶ್ರಗ್ ತಂದೆ. ತನಗಿದೊಂದು ಶ್ರಗ್ಗು. ಅಲ್ಲಿಗೆ ಹೊರಗಡೆ ಹೋಗ್ತಾ ಇದ್ದಾಗ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತೇಳಿ ಟೀ ಶರ್ಟ್ ಮೇಲೆ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಗ್ರೇ ಕಲರು ಇದೊಂದು ತೊಗೊಂಡೆ. ಹಾಗೆಯೇ ಅವಳಿಗೆ ಒಂದು ಪೌಚ್ ಬೇಕು ಅಂದು ಒಂದು ಪೌಚ್ ತೊಗೊಂಡ್ಲು. ಸೀಸರ್ ಇರಲಿಲ್ಲ ಮನೇಲಿ, ಸೀಸರು ಮನೇಲಿ ಇದ್ದಿದ್ದು ಮುರಿದೋಗಿತ್ತು. ಹಾಗಾಗಿ ಒಂದು ಸೀಸರ್ 50 ರುಪೀಸು, ಪೌಚ್ 30 ರುಪೀಸಾ, ಶ್ರಗ್ಗು 200 ರುಪೀಸು. ಹಾಗೆ ಒಂದು ಲೆಗ್ಗಿನ್ಸು, ಹಾಗೆ ಒಂದು ದುಪ್ಪಟ ಗ್ರೇ ಕಲರು, ಎರಡು ತೊಗೊಂಡೆ. ಓಕೆ, ಇಷ್ಟೇ ಚಿಕ್ಕ ಶಾಪಿಂಗು. ಸುಮ್ಮನೆ ಹಂಗೆ ತಿರ್ಗಾಡ್ಕೊಂಡು ಈಗ ಸಂಜೆ ಹೋಗಿ 7 ಗಂಟೆಯಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಬೇಗ ಈಗ ನಾನು ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಬೇಕು. ನನ್ನ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಸಾಂಬಾರು ಮಾಡಬೇಕು, ಮಟನ್ ಸಾಂಬಾರು. ಓಕೆ ಫ್ರೆಂಡ್ಸ್, ಬ್ಲಾಗ್ನ ನೋಡ್ತಾ ಇರಿ. ಫ್ರೆಂಡ್ಸ್, ಬೇಗ ಎಲ್ಲದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬೇಗನೆ ಬರ್ತೀನಿ ಅಂದರು. 8 ಗಂಟೆಗೆಲ್ಲ ಬರ್ತಾರೆ ಅಂತಲೇ ಅಂದ್ಕೊಂಡೆ. ಅವ್ರು ಬರೋ ಅಷ್ಟೊತ್ತಿಗೆ 8:15 ಆಗೋಯಿತು. 8:15ಗೆ ಬಂದ ಮೇಲೆ ಈಗ ನಾನು ಸಾಂಬಾರು ರೆಡಿ ಮಾಡ್ತಾ ಇರೋದು.
ಮುಕ್ಕಾಲು ಕೆ ಜಿ ಮಟನ್ ತೊಗೊಂಬಂದಿದ್ದಾರೆ. ಎಳೆ ಮಟನ್ನೇ ಚೆನ್ನಾಗಿದೆ ಮಟನ್ನು. ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದೂವರೆ ಬೆಳ್ಳುಳ್ಳಿ, ಹಾಗೆ 1.5 ಇಂಚಷ್ಟು ಶುಂಠಿ, ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ, ಹಾಗೆ 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ತೊಗೊಂಡಿದ್ದೀನಿ. ಒಂದೇ ಒಂದು ಟೊಮೆಟೊ ಹಾಕಬೇಕು, ಜಾಸ್ತಿ ಮಟನ್ ಸಾಂಬಾರಿಗೆ ಟೊಮೆಟೊ ಹಾಕ್ಬಾರ್ದು. ಹಂಗಾಗಿ ಒಂದೇ ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಅರ್ಧ ಈರುಳ್ಳಿ, ಹಾಗೆಯೇ ಒಂಚೂರು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ, 4 ಲವಂಗ, ಹಾಗೆಯೇ 1 ಟೀ ಸ್ಪೂನಷ್ಟು ಸೋಂಪು, 1 ಇಂಚಷ್ಟು ಚಕ್ಕೆ, ಇಷ್ಟು ತೊಗೊಂಡಿದ್ದೀನಿ. ಇನ್ನು ಖಾರ ಪುಡಿ, ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ. ಇವಾಗ ಈ ಮಸಾಲ ಪದಾರ್ಥಗಳನ್ನ ಹುರ್ಕೊಬೇಕು. ಹಂಗಾಗಿ 1 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೊತೀನಿ. ಮಸಾಲಾನ ನಾವು ಹುರಿದ್ಬಿಟ್ಟು ಮಟನ್ ಸಾಂಬಾರು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಚೆನ್ನಾಗಿ ಮಾಡಬೇಕು. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈ ಹುರ್ಗಡ್ಲೆ, ಹಾಗೆ ಗಸಗಸೆ, ಸೋಂಪು, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಒಂದು ಏಲಕ್ಕಿ ಕೂಡ ನೀವು ಸೇರಿಸ್ಕೊಬೋದು. ಏಲಕ್ಕಿಯನ್ನು ನಾನು ಸೇರಿಸಿಲ್ಲ. ಸಾಕು, ಇಷ್ಟೇ ಮಸಾಲೆ ಸಾಕು. ಅರ್ಧ ಕೆ ಜಿ ನಾನು ಮಟನ್ ಸಾಂಬಾರು ಮಾಡ್ತಾಯಿದ್ರೆ 1/4 ಕೆ ಜಿಯಲ್ಲಿ ನನ್ನ ಹಸ್ಬೆಂಡು ನಾನು ಪೆಪ್ಪರ್ ಡ್ರೈ ನಾನೇ ಮಾಡ್ಕೋತೀನಿ ಅಂತಂದರು. ಸರಿ ಅಂತೇಳಿ ಸಾಫ್ಟಾಗಿ ಮೂಳೆ ಬೋನ್ಲೆಸ್ ಇರುತ್ತಲ್ಲ ಮಟನ್, ಅದನ್ನೆಲ್ಲ ತೆಗೆದಿಟ್ಟು ಬೋನ್ ಇರೋದನ್ನೆಲ್ಲ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಈಗ 1 ಟೊಮೆಟೊ ತೊಗೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಹಾಕಿ ಅದು ಫ್ರೈ ಮಾಡಾದಮೇಲೆ ಕೊತ್ತಂಬರಿ, ಪುದೀನ ಮತ್ತು ತೆಂಗಿನಕಾಯಿ ತುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಎರಡನ್ನೂ ಕೂಡ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪೌಡರ್ ನಾನು ಮಟನ್ ಬೇಯಬೇಕಾದ್ರೆ ಹಾಕ್ಕೊತೀನಿ, ಹಂಗಾಗಿ ಅರಿಶಿನ ಪೌಡ್ರನ್ನ ಸೇರಿಸಿಲ್ಲ. ಧನಿಯಾ ಪೌಡ್ರು ಹಾಗೆ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ನಾನು ಸ್ಟವ್ ಆಫ್ ಮಾಡಿದೆ. ಯಾಕಂದರೆ ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಮಸಾಲಾನ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಬೇಕಿತ್ತು, ಬಟ್ ಟೈಮ್ ಆಗಿಬಿಡುತ್ತೆ ಅಂತೇಳಿ ಹಂಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಬಿಸಿನೇ ಹಾಕ್ಬಿಟ್ರೆ ಜಾರ ಹಾಳಾಗುತ್ತೆ. ನೋಡಿಕೊಂಡು ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ನಾನಿವತ್ತು ಸ್ವಲ್ಪ ಬೇಗ ಮಾಡಬೇಕು, ಲೇಟಾಗಿದೆ ಅಂತೇಳಿ ಬಿಸಿನೇ ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲಾನ ಹಾಕ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋತೀನಿ. ಮಸಾಲ ನುಣ್ಣಗೆ ರುಬ್ಕೊಂಡಾಯಿತು. ಅದಾದಮೇಲೆ ಈಗ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಹಾಗೆ ಸ್ವಲ್ಪ ಶುಂಠಿ ತೆಕ್ಕೊಂಡಿದ್ನಲ್ಲ ಶುಂಠಿ ಹಾಕಿ, ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿ, ಈರುಳ್ಳಿ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಈಗ ಫ್ರೈ ಆಯಿತು. ಇವಾಗ ನಾನು ತಗೊಂಡಿರೋ ಮಟನನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಕೆ ಜಿ ಮಟನ್ ಇದು. ಮಟನ್ ಸೇರಿಸ್ಬಿಟ್ಟು ಮಟನ್ಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಕಲ್ಲುಪ್ಪು ಕೂಡ ಸೇರಿಸ್ತಾ ಇದ್ದೀನಿ, ಮಟನ್ಗೆಲ್ಲ ರುಚಿ ಹಿಡೀಲಿ ಅಂತೇಳಿ. ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ನಾನು. ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲ ಹೊರಗಡೆ ಬಿಡುತ್ತೆ ಸ್ವಲ್ಪ ಮಟನ್ನು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮಟನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿದರೆ ಬೇಗ ಕೂಡ ಬೇಯುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿದ ಮೇಲೆ ಈಗ ನಾನು ಮಸಾಲಾನ ಸೇರಿಸ್ತಾ ಇದ್ದೀನಿ. ಮಸಾಲ ಸೇರಿಸ್ಬಿಟ್ಟು ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸೇರಿಸಿದ್ದೀನಿ. ನೀವೇನಾದರೂ ಮಸಾಲಾನ ಫ್ರೈ ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಥರ ಗಟ್ಟಿ ಮಸಾಲ ಹಾಕಿದಾಗಲೇ ನೀವು ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ. ಆವಾಗ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿಗೆ ಅಷ್ಟನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ತಾ ಇದ್ದೀನಿ ತೆಳು ಎಷ್ಟು ಬೇಕಂತ. ಇನ್ನೊಂದು ಚೂರು ನೀರು ಬೇಕಾಗುತ್ತೆ, ಇಷ್ಟಿದ್ರೆ ಸಾಕು. ಅದು ಬೆಂದ ಮೇಲೆ ಇನ್ನೂ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ. ಇವಾಗ ಕುದೀತಾ ಬಂತು. ಇನ್ನೊಂದು ಚೂರು ಉಪ್ಪು ಬೇಕಿತ್ತು, ಹಾಗಾಗಿ ಉಪ್ಪನ್ನು ಸೇರಿಸಿದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು 3 ವಿಷಲ್ ಕೂಗಿಸ್ಕೋತೀನಿ. ಯಾಕಂದರೆ ಮಟನ್ ಏನು ತುಂಬ ಗಟ್ಟಿ ಮಟನ್ ಅಂದರೆ
ಬಲ್ತಿರೋದಲ್ಲ, ಹಂಗಾಗಿ ಎಳೆ ಮಟನ್ ಆಗಿರೋದ್ರಿಂದ 3 ವಿಷಲ್ಗೆಲ್ಲ ಕೂಗ್ಬಿಡುತ್ತೆ. ನೀವೇನಾದರೂ ಗಟ್ಟಿ ಮಟನ್ ಅಂದರೆ ಬಲ್ತಿರೋ ಮಟನ್ ಆಗಿಬಿಟ್ರೆ ಒಂದು 4 ವಿಷಲು ಅಥವಾ 5 ವಿಷಲ್ ಕೂಗಿಸ್ಬೇಕಾಗುತ್ತೆ. ಫ್ರೆಂಡ್ಸ್, ಮಟನ್ ಸಾಂಬಾರು ಸಕ್ಕತ್ತಾಗಿ ರೆಡಿ ಆಯಿತು. ಅದಾದಮೇಲೆ ಈಗ ನನ್ನ ಹಸ್ಬೆಂಡು ಮಟನ್ ಪೆಪ್ಪರ್ ಡ್ರೈ ಮಾಡ್ಕೊತೀನಿ ಅಂತೇಳಿ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಇವಾಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದಾರೆ. ಅವ್ರ ಸ್ಟೈಲಲ್ಲಿ ಅಂದರೆ ಏನಂದರೆ ಜಾಸ್ತಿ ಮಸಾಲೆ ಎಲ್ಲ ಹಾಕೋದಿಲ್ಲ, ಸುಮ್ಮನೆ ಹೀಗೇ ಏನಾದ್ರು ಪೌಡ್ರ್ ಹಾಕಿ ಫ್ರೈ ಎಲ್ಲ ಮಾಡಿಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಅವಾಗವಾಗ ಈ ಥರ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ, ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಹಸಿರು ಮೆಣಸಿಕಾಯಿ ಹಾಕಿದ್ದಾರೆ, ಒಂದು 4 ಹಸಿರು ಮೆಣಸಿಕಾಯಿ ಹಾಕಿದ್ದಾರೆ. ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದಾರೆ. ಅದಾದಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿದ್ದಾರೆ. ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ. ಬಾಡಿಸಿದ ಮೇಲೆ ಇಲ್ಲಿ ಮಟನ್ ತೊಗೊಂಡಿದ್ದಾರೆ, ಒಂದು 1/4 kg ಮಟನ್ ನಾನೇ ಸಪ್ರೇಟಾಗಿ ತೆಗೆದಿಟ್ಟಿದ್ದೆ. ನೀಟಾಗಿ ತೊಳೆದ್ಬಿಟ್ಟು ಆ ಮಟನ್ನ ಇವಾಗ ಸೇರಿಸ್ತಾ ಇದ್ದಾರೆ. ಮಟನ್ನು ಸೇರಿಸಿದ್ದಾರೆ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದಾರೆ, ಬೇಗ ಬೇಯಲಿ ಅಂತೇಳಿ. ಯಾಕಂದರೆ ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಈ ಫ್ರೈಯಿಂಗ್ ಪ್ಯಾನಲ್ಲಿ ಮಾಡ್ತಾ ಇದ್ದಾರಲ್ವ, ಹಂಗಾಗಿ. ಹಾಗೆಯೇ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಚೂರು ಅರಿಶಿನ ಹಾಕಿದ್ದಾರೆ. ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಡ್ಬೇಕು. ಅದಾದಮೇಲೆ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 4-5 ನಿಮಿಷ ಬೇಯಿಸಿದ್ರು. ಇವಾಗೆಲ್ಲ ನೀರು ಬಿಟ್ಕೋತದೆ ನೋಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿದ್ರು ನೋಡಿ. ನೀರಿನ ಅಂಶ ಇನ್ನೂ ಕೂಡ ಇದೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಇವಾಗೆಲ್ಲ ನೀರೆಲ್ಲ ಚೆನ್ನಾಗಿ ಸೀತಾ ಬಂತು. ಇದಕ್ಕೆ ಟೊಮೆಟೊ ಏನೂ ಹಾಕೋಂಗಿಲ್ಲ, ಪೆಪ್ಪರ್ ಡ್ರೈ ಅಲ್ವಾ, ಹಂಗಾಗಿ ಸ್ವಲ್ಪ ಮಟನ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದಾರೆ. ಇದು ಅಷ್ಟೇ ಪೆಪ್ಪರ್ ಪೌಡ್ರು. ಇದು ಒಂದು 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು. ಅದು ಉದುರಿಸ್ತಾ ಇದ್ದಾರೆ ಪೆಪ್ಪರ್ ಪೌಡ್ರನ್ನ. ಖಾರಕ್ಕೆ ನೋಡಿಕೊಂಡು ಪೆಪ್ಪರ್ ಪೌಡ್ರನ್ನ ಉದುರಿಸ್ಕೊಬೇಕು. ನಾನು ಜಾಸ್ತಿ ಖಾರ ತಿನ್ನಲ್ಲ, ತನು ಜಾಸ್ತಿ ತಿನ್ನಲ್ಲ, ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದಾರೆ ಅಂದ್ಕೋತೀನಿ. ಸೊ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ನೀಟಾಗಿ ಡ್ರೈ ಆಗ್ತಾ ಬಂತು, ಇನ್ನೊಂದು ಚೂರು ಡ್ರೈ ಆಗಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ಸೂಪರಾಗಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ಈ ಥರ ಮಾಡಿಕೊಟ್ರೆ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಆಯಿತು. ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಓಕೆ, ಇವಾಗ ಊಟ ಮಾಡ್ತಾಯಿದ್ದೀವಿ ನೋಡಿ. ಸಾಂಬಾರಂತೂ ಸಖತ್ತಾಗಿತ್ತು, ಘಮ ಘಮ ಅಂತ ಇತ್ತು ಸಾಂಬಾರು. ಇವಾಗ ಅದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಮುದ್ದೆ ಕೂಡ ಮಾಡಿದ್ದೀನಿ ನೋಡಿ. ಪೆಪ್ಪರ್ ಡ್ರೈ ಕೂಡ ಸಖತ್ತಾಗಿತ್ತು. ಇವಾಗ ಊಟನ ಬಡಿಸ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಓಕೆ, ಡೈಲಿ ಬ್ಲಾಗ್ ಕೇಳ್ತಾ ಇರೋದ್ರಿಂದ ಡೈಲಿ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ತನಗೂ ಕೂಡ ಈಗ ಬಡಿಸ್ತಾ ಇದ್ದೀನಿ. ಓಕೆ, ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.